ಇನ್ನು ನೆಕ್ಸ್ಟ್ ಬೆಂಗಳೂರಿನಲ್ಲಿ ಹೈಕೋರ್ಟ್ನ ಒಂದು ಆದೇಶ ಇದೆ. ಏನಂತಂದರೆ ಎಲ್ಲೆಂದರಲ್ಲಿ ಫ್ಲೆಕ್ಸ್ಗಳು ಹಾಕಂಗಿಲ್ಲ ಅಂತ. ಹಂಗಿದ್ರೂ ಕೂಡ ಹೈಕೋರ್ಟ್ನ ಈ ಆದೇಶಕ್ಕೆ ಯಾರೂ ಕೇರ್ ಮಾಡ್ತಾ ಇಲ್ಲ. ಎಲ್ಲಿ ನೋಡಿದ್ರು ಬರೀ ಫ್ಲೆಕ್ಸ್ಗಳು ಈಗಲೂ ಕಾಣಿಸ್ತವೆ. ಎಲ್ಲೆಲ್ಲೂ ಜನಪ್ರತಿನಿಧಿಗಳ ಬರ್ತ್ಡೇ ಸೆಲೆಬ್ರೇಷನ್ನ ಫ್ಲೆಕ್ಸ್ಗಳು ರಾರಾಜಿಸುತ್ತೆ. ಕೇಳಿದ್ರೆ ನಾವು ಮಾಡಿಲ್ಲ, ನಮ್ಮ ಹುಡುಗರು ಮಾಡಿದ್ರು ಅಂತ ಹೇಳ್ತಾರೆ ಅಷ್ಟೇ. ಕೇಂದ್ರ ಸಚಿವ ವಿ ಸೋಮಣ್ಣ ಅವ್ರ ಬರ್ತ್ಡೇ, ಅದಕ್ಕೆ ಬೆಂಗಳೂರಿನಲ್ಲಿ ಹುಟ್ಟಹಬ್ಬದ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಇತ್ತೀಚೆಗೆ ಮಳೆಗೆ ಬೃಹತ್ ಕಟೌಟ್ ಬಿದ್ದು ಒಂದು ಸಮಸ್ಯೆ ಆಗಿತ್ತು, ಗೊತ್ತಿದೆಯಲ್ಲ ನಿಮಗೆ. ಈಗ ಮಳೆಗಾಲ ಬೇರೆ, ದೊಡ್ಡ ಫ್ಲೆಕ್ಸ್ಗಳು, ಫೋಟೋಗಳು ದೊಡ್ಡದಾಗಿ. ಗಾಳಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಬೆಂಗಳೂರಿನಲ್ಲಿ, ನಿಮ್ಗೆ ಗೊತ್ತೇ ಇದೆ. ಗಾಳಿ ಮಳೆ ಜಾಸ್ತಿ ಇದೆ. ರೋಡ್ ಸೈಡಲ್ಲಿ ಹಾಕಿದ್ದಾರೆ ಫ್ಲೆಕ್ಸ್ಗಳನ್ನ. ಜೋರಾಗಿ ಗಾಳಿ ಬಂದು ಯಾರೋ ಬೈಕ್ ಮೇಲೆ ಇದ್ದಾಗಲೋ ಅಥವಾ ನಡ್ಕೊಂಡು ಹೋಗ್ಬೇಕಾದ್ರೋ ಏನಾದರೂ ಬಿದ್ದರೆ ಏನಾದರೂ ಸಮಸ್ಯೆ ಆಗ್ಬಿಟ್ರೆ ಏನು? ಅದು ಬಿಡಲಿ, ಆಯಿತು. ಕಾನೂನು ಮೇಲೆ ಒಂದು ಗೌರವ ಇಲ್ವಾ? ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಇವರು. BBMP ಅಧಿಕಾರಿಗಳಿಗೇನು ಮಾಡ್ತಾ ಇದ್ದಾರೆ? ಕ್ರಮ ತಗೊಳ್ಕೊಳ್ತಾ ಇಲ್ಲ. ಯಾಕೆ? ದೊಡ್ಡದ ಪೊಲಿಟಿಕಲ್ ಲೀಡ್ರು ಅಂತ ಹೆದರ್ಕೊಂಡು ಕೂತಿದ್ದಾರಾ? ಅಥವಾ ಪ್ರಭಾವಕ್ಕೊಳಗಾಗಿದ್ರಾ BBMP ಅಧಿಕಾರಿಗಳು? ಅದೇ ಪ್ಲೇಸಲ್ಲಿ ಬೇರೆ ಯಾರ್ದಾರು ಇದ್ದಿದ್ರೆ ಕ್ರಮ ತಗೋತಾ ಇದ್ರು ಏನೋ. ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಅವರು ಸಚಿವರಾಗಿರಲಿ, ಶಾಸಕರೇ ಆಗಿರಲಿ, ಜನಪ್ರತಿನಿಧಿಗಳೇ ಆಗಿರಲಿ, ಕಾಮನ್ ಮ್ಯಾನೇ ಆಗಿರಲಿ, ಕಾನೂನು ಎಲ್ರಿಗೂ ಒಂದೇ. ಈಗ ಕಾನೂನು ಉಲ್ಲಂಘನೆ ಆಗಿದೆ, ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. BBMP ಅಧಿಕಾರಿಗಳು ಅದೇನು ಕ್ರಮ ತೆಗೆದುಕೊಳ್ತಾರೆ ನೋಡೋಣ.